ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಭಿಲಾಷ. ನಾನಿವತ್ತು ಕಿಚನ್ ಸೆಮಿ ಡೀಪ್ ಕ್ಲೀನಿಂಗ್ ಮಾಡೋ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋನ ನಾನು ದೀಪಾವಳಿ ಹಬ್ಬದಲ್ಲಿ ರೆಕಾರ್ಡ್ ಮಾಡಿದ್ದು. ನಾನು ಶೇರ್ ಮಾಡೋದಕ್ಕೆ ಆಗಿರಲಿಲ್ಲ, ಈಗ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ದೀಪಾವಳಿ ಹಬ್ಬ ಆದಮೇಲೆ ಬ್ಯಾಕ್ ಟು ಬ್ಯಾಕ್ ನನಗೆ ಫಂಕ್ಷನ್ಸ್ಗಳಿತ್ತು. ನಾನು ಅಲ್ಲೆಲ್ಲ ಹೋಗಿ ಬರೋದು ಲೇಟ್ ಆಯಿತು ಮತ್ತು ಎಡಿಟಿಂಗ್ ಮಾಡೋದಕ್ಕೆ ನನಗೆ ಟೈಮ್ ಇರಲಿಲ್ಲ. ಸೊ ಹಾಗಾಗಿ ನಾನು ಈ ವಿಡಿಯೋನ ಶೇರ್ ಮಾಡಿರಲಿಲ್ಲ. ಕ್ಲೀನಿಂಗ್ ವಿಡಿಯೋ ಅಲ್ವಾ, ಯಾವಾಗಾದರೂ ಹಾಕ್ಬೋದು. ಹಬ್ಬದ ಟೈಮಲ್ಲಿ ಹಬ್ಬದ ವಿಡಿಯೋಗಳನ್ನು ಹಾಕೋಣ ಅಂತ ಹೇಳಿ ಇದಾದಮೇಲೆ ತೆಗೆದಿರುವಂಥ ವಿಡಿಯೋಗಳನ್ನ ನಾನು ಎಡಿಟ್ ಮಾಡಿ ಶೇರ್ ಮಾಡಿದ್ದೀನಿ. ಇದನ್ನು ಹಾಗೆ ನಾನು ಉಳಿಸ್ಕೊಂಡಿದ್ದೆ, ಇವಾಗ ನಾನು ಎಡಿಟ್ ಮಾಡಿ ಶೇರ್ ಮಾಡ್ತಾಯಿದ್ದೀನಿ. ಈ ನನ್ನ ಕಿಚನ್ ಕ್ಲೀನಿಂಗಲ್ಲಿ ಬಿಫೋರ್ ಮತ್ತು ಆಫ್ಟರ್ಗೆ ತುಂಬ ಮೇಜರ್ ಡಿಫ್ರೆನ್ಸ್ ಏನೂ ಇರೋದಿಲ್ಲ, ಹಾಗೇ ಇರುತ್ತೆ. ಆದರೆ ಡೀಪ್ ಕ್ಲೀನಿಂಗ್ ಅಂತೂ ಹಾಗಿರುತ್ತೆ. ನನ್ನ ಕಿಚನ್ ತುಂಬ ಅಂದರೆ ತುಂಬ ಪುಟ್ಟದಾಗಿರೋ ಕಾರಣ ನಾನು ಅವಾಗಲೇ ಎಲ್ಲನೂ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ. ಆದರೂ ಸಹ ಒಂದೊಂದು ಕಾರ್ನರಲ್ಲಿ ಮೆಸ್ಸಿ ಆಗಿ ಇರುತ್ತೆ. ಇನ್ನು ಫುಲ್ ಕ್ಲೀನಾಗಿ ಡೀಪ್ ಕ್ಲೀನ್ ಎಲ್ಲ ಮಾಡಿಟ್ಟರೂ ಕೂಡ ನನ್ನ ಕಿಚನ್ನು ಮೆಸ್ಸಿಯಾಗೆ ಕಾಣಿಸುತ್ತೆ. ಏಕೆಂತಂದರೆ ತುಂಬ ಸ್ಪೇಸ್ ಕಡಿಮೆ ಇರೋದ್ರಿಂದ ಎಲ್ಲನೂ ಒಂದೇ ಜಾಗದಲ್ಲಿ ನಾನು ಇಟ್ಕೊಂಡಿದ್ದೀನಿ, ಹಾಗಾಗಿ ಹಾಗೆ ಕಾಣುತ್ತೆ. ನಮ್ಮ ಕಿಚನ್ನು ತುಂಬ ಪುಟ್ಟದು ಮತ್ತು ನಾನ್ ಮಾಡ್ಯುಲರ್ ಕಿಚನ್ ಆಗಿದೆ. ಓನ್ಲಿ ಡೋರ್ಸ್ಗಳು ಅಷ್ಟೇ ಕೊಟ್ಟಿರೋದು. ಅವ್ರು ಯಾವುದೇ ಡ್ರಾಯರ್ಸು ಇಟಾಲಿಯನ್ ಕಿಚನ್ ಥರ ನಮಗೆ ಮಾಡಿಕೊಟ್ಟಿಲ್ಲ. ಒಂದೆರಡು ಸ್ಟೆಪ್ಸ್ ಪಾತ್ರೆ ಇಟ್ಕೊಳ್ಳೋಕ್ಕೆ ಒಂದು ಸ್ಟೆಪ್ಸ್ ಅಷ್ಟೇ ಕೊಟ್ಟಿದ್ದಾರೆ. ಅದನ್ನೇ ನಾನು ನನಗೆ ಹೇಗೆ ಬೇಕು ಹಂಗೆ ಆರ್ಗನೈಸ್ ಮಾಡಿಕೊಂಡು ನಾನು ಕಿಚನ್ನ ಸೆಟಪ್ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ನಾನು ಸ್ಲ್ಯಾಬ್ ಕೆಳಗಡೆ ಏನು ಸ್ಪೇಸ್ ಇದೆ ಅದನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಎಲ್ಲ ವಸ್ತುಗಳನ್ನೂ ಹೊರಗಡೆ ತೆಗೆದುಬಿಟ್ಟು ನೀಟಾಗಿ ಗುಡಿಸ್ಬಿಟ್ಟು ಒರೆಸ್ಕೊತಾ ಇದ್ದೀನಿ. ಅದು ಒರೆಸಿದಾದ ನಂತರ ಸ್ವಲ್ಪ ಹೊತ್ತು ಒಂದು 10-15 ನಿಮಿಷ ಆರಲಿಕ್ಕೆ ಅಂತ ಬಿಟ್ಟು ಅದಾದಮೇಲೆ ಎಲ್ಲನೂ ಜೋಡಿಸ್ಕೊತಾ ಇದ್ದೀನಿ. ಇಲ್ಲಿ ಆದಷ್ಟು ದಿನಸಿ ಸಾಮಾನುಗಳನ್ನ ಇಟ್ಕೊಂಡಿರ್ತೀನಿ. ಅಕ್ಕಿ, ರಾಗಿ ಹಿಟ್ಟು, ಗೋಧಿ ಹಿಟ್ಟು ಮತ್ತು ಗ್ರಾಸರೀಸು ಏನು ಉಳಿದಿರುತ್ತೆ ಡಬ್ಬಿಗಾಗಿ ಇಟ್ಟಿರೋದು ಅದನ್ನೆಲ್ಲ ಇಟ್ಕೊಂಡಿರ್ತೀನಿ. ಇನ್ನು ಇಡ್ಲಿ ದೋಸೆ ಮಾಡೋದಕ್ಕೆ ಅಂತ ಹೇಳಿ ರೇಷನ್ ಅಕ್ಕಿನೂ ಇದೆ, ಅದನ್ನು ಕೂಡ ಇಟ್ಕೊಂಡಿರ್ತೀನಿ. ಒಂದು ಸೈಡ್ ಈ ಥರ ಗ್ರಾಸರೀಸ್ನೆಲ್ಲ ನಾನು ಇಟ್ಕೊಂಡಿರ್ತೀನಿ. ಇನ್ನು ಲೆಫ್ಟ್ ಸೈಡಲ್ಲಿ ಇನ್ನೂ ಒಂದಿದೆ, ಆ ಸೈಡಲ್ಲಿ ನಾನು ಪಾತ್ರೆಗಳನ್ನ ಇಟ್ಕೊಂಡಿರ್ತೀನಿ. ನಾನು ಕಿಚನ್ ಕ್ಲೀನ್ ಮಾಡಬೇಕಾದ್ರೆ ಒಂದೊಂದು ಸ್ವಲ್ಪನೇ ಕ್ಲೀನ್ ಮಾಡ್ಕೊತೀನಿ. ಒಂದು ಸೈಡ್ ಆದಮೇಲೆ ಇನ್ನೊಂದು ಸೈಡು ಆ ಥರ ಕ್ಲೀನ್ ಮಾಡ್ಕೊತೀನಿ. ಎಲ್ಲನೂ ತೆಗ್ದು ಒಂದು ಸೈಡ್ ಹಾಕ್ಬಿಟ್ಟು ಕಿಚನೆಲ್ಲ ತೊಳೆದು ನೀಟ್ ಮಾಡಿ ಅದಾದಮೇಲೆ ಎಲ್ಲ ವಸ್ತುಗಳನ್ನೂ ಜೋಡಿಸೋದಿಲ್ಲ. ಯಾಕೆ ಅಂತಂತ ಹೇಳಿದ್ರೆ ನಾನು ಆವಾಗಲೇ ಹೇಳ್ದಾಗೆ ಕಿಚನ್ ತುಂಬ ಪುಟ್ಟದಾಗಿದೆ. ಸೊ ಹಾಗಾಗಿ ನಾನು ಸ್ವಲ್ಪನೇ ನೀಟಾಗಿ ಕ್ಲೀನ್ ಮಾಡ್ಕೊತಾ ಬರ್ತೀನಿ. ಒಂದು ಸೈಡ್ ಗ್ರಾಸರಿ ಎಲ್ಲ ನೀಟಾಗಿ ಇಟ್ಟಿದ್ದಾದಮೇಲೆ ನಾನು ಪಾತ್ರೆಗಳೆಲ್ಲ ತೆಗೆದು ತೊಳೆದು ಇಟ್ಕೊಂಡೆ. ಅದಾದಮೇಲೆ ಆ ಸ್ಪೇಸನ್ನು ನಾನು ಗುಡಿಸಿ ಮತ್ತು ಒರೆಸಿ ಬಿಟ್ಟಿದ್ದೆ. ಅದಾರೋ ಅಷ್ಟರಲ್ಲಿ ನನ್ನ ಪಾತ್ರೆಗಳನ್ನು ತೊಳೆದಾಗಿತ್ತು, ಅದನ್ನೆಲ್ಲ ಒಂದೊಂದೇ ಜೋಡಿಸಿ ಇಟ್ಕೊತಾ ಇದ್ದೀನಿ. ನಾನು ಆಗಲೇ ಹೇಳ್ದಾಗೆ ನಮ್ಮದು ಇಟಾಲಿಯನ್ ಕಿಚನ್ ಅಲ್ಲ. ಸೊ ಹಾಗಾಗಿ ಇದನ್ನು ನನಗೆ ಹೇಗೆ ಬೇಕು ನಾನು ಹಾಗೆ ಆರ್ಗನೈಸ್ ಮಾಡಿ ಇಟ್ಕೊತಾ ಇದ್ದೀನಿ. ಇಲ್ಲಿ ನಾನು ರೇರಾಗಿ ಯೂಸ್ ಮಾಡುವಂಥ ಸ್ಪೂನ್ಸು ಮತ್ತು ಗ್ರೇಟರ್ಸು ಮತ್ತು ಬೌಲ್ಸು ಎಲ್ಲನೂ ನಾನು ಒಂದು ಟ್ರೇ ಥರ ಇಟ್ಕೊಂಡಿದ್ದೀನಿ. ಅದರಲ್ಲಿ ಒಳಗಡೆ ಹಾಕಿ ಇಟ್ಕೊತೀನಿ. ಈ ಥರ ಇಟ್ಕೊಂಡಾಗ ಪುಟಾಣಿ ವಸ್ತುಗಳೆಲ್ಲ ನನಗೆ ಬೇಕಾದ ಟೈಮಲ್ಲಿ ನೀಟಾಗಿ ಸಿಗುತ್ತೆ. ನಾನೇನಾದರೂ ಆ ಸೆಲ್ಫ್ ಮೇಲೇ ಜೋಡಿಸ್ಕೊಂಡ್ಬಿಟ್ರೆ ಒಂದೊಂದು ಆ ಕಡೆ ಈ ಕಡೆ ಕದಲುತ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಟ್ರೇನ ಯೂಸ್ ಮಾಡಿಕೊಂಡು ಪುಟಾಣಿ ವಸ್ತುಗಳನ್ನ ಇಟ್ಕೊಂಡಿದ್ದೀನಿ. ಕೆಳಗಡೆ 2 ಕಡೆ ಕ್ಲೀನ್ ಮಾಡಿದ ನಂತರ ನಾನು ಕೌಂಟರ್ ಟಾಪ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅಡುಗೆ ಮನೆಯಲ್ಲಿ ಕೌಂಟರ್ ಟಾಪೇ ಮೇನ್ ಅಟ್ರಾಕ್ಷನ್ ಆಗಿರುತ್ತೆ. ನಾವು ಆದಷ್ಟು ಅದನ್ನು ಕ್ಲೀನಾಗಿ ನೀಟಾಗಿ ಇಟ್ಕೊಂಡಿರಬೇಕು, ಸ್ಪೇಸಿಯಸ್ ಆಗಿ ಇಟ್ಕೊಂಡಿರಬೇಕು. ಹಾಗೆ ನೀಟಾಗಿ ಇಟ್ಕೊಂಡಿದ್ದಾಗ ಮಾತ್ರ ನಮಗೆ ಅಡುಗೆ ಮಾಡೋದಕ್ಕೆ ಮನಸ್ಸಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಈ ಕಾರ್ನರ್ ಎಷ್ಟು ಗಲೀಜಾಗಿತ್ತು ಅಂತಂತ ಹೇಳಿ. ಅದರಲ್ಲಿ ಒಂದಷ್ಟು ಅರ್ಧ ಸಾಮಾನುಗಳು ನನ್ನ ಮಗಂದೇ ಆಗಿತ್ತು. ಎಲ್ಲ ಟಾಯ್ಗಳನ್ನೂ ತಂದು ಅಲ್ಲೇ ಇಟ್ಟಿದ್ದ. ಮಕ್ಕಳಿರೋ ಮನೆಯಲ್ಲಿ ಎಲ್ಲ ಜಾಗ ಕೂಡ ಮೆಸ್ಸಿಯಾಗೇ ಕಾಣಿಸುತ್ತೆ. ಕಿಚನ್ ಕೂಡ ಮೆಸ್ಸಿಯಾಗಿರುತ್ತೆ, ಲಿವಿಂಗ್ ಏರಿಯಾನೂ ಕೂಡ ಹಾಗೇ ಇರುತ್ತೆ. ಈವನ್ ರೂಮ್ಗಳು ಕೂಡ ಮೆಸ್ಸಿಯಾಗೇ ಇರುತ್ತೆ. ಎಲ್ಲ ವಸ್ತುಗಳನ್ನು ಕೆಳಗಡೆ ಹರಡ್ತಾ ಇರ್ತಾರೆ, ನಾವು ಎತ್ತಿಟ್ಟು ಜೋಡಿಸಿಟ್ಟು ಕ್ಲೀನ್ ಮಾಡ್ತಾ ಇರಬೇಕಾಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ನಮ್ಮ ಅಡುಗೆ ಮನೆಯ ಅಗ್ನಿ ದೇವನನ್ನು ಕ್ಲೀನ್ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತೇ ಇರುತ್ತೆ ಇದನ್ನು ಕ್ಲೀನ್ ಮಾಡಬೇಕಾದ್ರೆ ಎಷ್ಟು ಪೇಷನ್ಸ್ ಇರಬೇಕು ಅಂತಂತ ಹೇಳಿ. ನನಗಂತೂ ಇದನ್ನು ಕ್ಲೀನ್ ಮಾಡಬೇಕಾದ್ರೆ ಮಿನಿಮಮ್ ಒಂದು 20 ಮಿನಿಟ್ಸ್ ಆದರೂ ಬೇಕು. ಬರೀ ಗ್ಯಾಸನ್ನು ತೊಳೆದು ಇಡೋದಕ್ಕೆ 20 ಮಿನಿಟ್ಸ್ ಬೇಕಾಗುತ್ತೆ. ನಾನಿಲ್ಲಿ ಫಾಸ್ಟ್ ಫಾರ್ವರ್ಡ್ ಮಾಡಿರೋದ್ರಿಂದ ಅದು ಬೇಗ ಕಾಣಿಸಿದೆ ಅಷ್ಟೇನೆ. ಅದನ್ನು ನಾನು ಕ್ಲೀನ್ ಮಾಡಬೇಕಾದ್ರೆ 20 ಮಿನಿಟ್ಸ್ ತೊಗೊಂಡು ಕ್ಲೀನ್ ಮಾಡಿದ್ದೀನಿ. ಅದಾದ ನಂತರ ನಾನು ಇಲ್ಲಿ ರೈಟ್ ಕಾರ್ನರ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ರೈಟ್ ಕಾರ್ನರಲ್ಲಿ ನಾನು ಸ್ಪ್ಯಾಚುಲಾಸು, ನೈಫ್ಸು ಮತ್ತು ಪಿಂಗಾಣಿ ಜಾರ್ಗಳು ಹಾಗೆಯೇ ಎಣ್ಣೆಗೆ ಎಣ್ಣೆ ಟ್ರೇನ ನಾನು ಇಟ್ಕೊಂಡಿದ್ದೀನಿ.
ಈ ಕಾರ್ನರ್ ಕೂಡ ತುಂಬ ಟೈಮ್ ಹಿಡಿಯುತ್ತೆ ನನಗೆ ಕ್ಲೀನ್ ಮಾಡೋದಕ್ಕೆ, ಏಕೆಂತಂದರೆ ಎಣ್ಣೆ ಎಲ್ಲ ಜಿಡ್ಡುಗಳೆಲ್ಲ ಇರುತ್ತೆ. ಇನ್ನು ಪಿಂಗಾಣಿ ವಸ್ತುಗಳನ್ನ ತುಂಬ ನಿಧಾನವಾಗಿ ಇಟ್ಕೊಂಡು ನಾವು ಜೋಪಾನವಾಗಿ ನೀಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಇದು ಕ್ಲೀನ್ ಮಾಡೋದು ಕೂಡ ತುಂಬ ಲೇಟ್ ಆಯಿತು. ಈ ಪಿಂಗಾಣಿ ಜಾರ್ಗಳನ್ನ ನಾವು ಆನ್ಲೈನಲ್ಲಿ ಬೈ ಮಾಡೋದಕ್ಕಿಂತ ಔಟ್ಸೈಡು ನಾವು ಎಲ್ಲಿ ರೋಡ್ ಸೈಡ್ ಸಿಗುತ್ತೆ ಅಲ್ಲಿ ಬೈ ಮಾಡೋದು ಒಳ್ಳೆಯದಿರುತ್ತೆ. ಆನ್ಲೈನಲ್ಲಿ 200-250 ಪರ್ ಜಾರ್ ಇರುತ್ತೆ. ಈ ರೋಡ್ ಸೈಡಲ್ಲಿ 150-100 ಆ ಥರ ಸಿಗುತ್ತೆ ನಮಗೆ. ಇನ್ನು ಜಾತ್ರೆಗಳಲ್ಲಂತೂ ಇನ್ನೂ ಕಡಿಮೆಯಾಗಿ ಸಿಗುತ್ತೆ, 100ಗೆಲ್ಲ ಸಿಕ್ಬಿಡುತ್ತೆ. ಕೆಲವೊಬ್ಬರು 90 ರುಪೀಸ್ಗೆಲ್ಲ ಕೊಟ್ಬಿಡ್ತಾರೆ. ಸೊ ಹಾಗಾಗಿ ನಾವು ಆನ್ಲೈನ್ಗಿಂತ ಆಫ್ಲೈನಲ್ಲಿ ಅಂದರೆ ಜಾತ್ರೆಗಳು ಅಥವಾ ಈ ರೋಡ್ ಸೈಡಲ್ಲಿ ಮಾರ್ತಾರಲ್ಲ ಅಲ್ಲಿ ತೊಗೊಂಡ್ರೆ ನಮಗೆ ತುಂಬ ಕಡಿಮೆಯಾಗಿ ಸಿಗುತ್ತೆ. ಇನ್ನು ನಾನಿಲ್ಲಿ 2 ಬ್ಲೂ ಕಲರ್ದು 360 ಡಿಗ್ರಿ ರೊಟೇಟಬಲ್ ಟ್ರೇನ ನಾನು ತೊಗೊಂಡಿದ್ದೀನಿ. ಅದು ನಮಗೆ ಯೂಸ್ ಆಗುತ್ತೆ. ಸ್ಮಾಲ್ ಕಿಚನ್ ಇರೋದ್ರಿಂದ ಸಣ್ಣ ಸಣ್ಣ ವಸ್ತುಗಳು, ಪುಟಾಣಿ ವಸ್ತುಗಳನ್ನ ನಾವು ಎಲ್ಲ ಹರಡಿಕೊಂಡು ಇಡೋಕ್ಕಾಗೋದಿಲ್ಲ. ಈ ಟ್ರೇ ಒಳಗಡೆ ಹಾಕಿ ಇಟ್ಬಿಟ್ರೆ ಒಂದೇ ಕಡೆ ಇರುತ್ತೆ. ನಾವು ಒಂದು ಕಾರ್ನರಲ್ಲಿ ಅದನ್ನು ಇಟ್ಬಿಟ್ರೆ ನಾವು ರೊಟೇಟ್ ಮಾಡಿ ಎತ್ತಿ ಯೂಸ್ ಮಾಡ್ಕೊಬೋದು. ನಾನು ಕಾಂಬೋ ಆಫರಲ್ಲಿ 2 ತೊಗೊಂಡಿದ್ದೆ. ಒಂದನ್ನು ಆ ಥರ ಸಣ್ಣ ಸಣ್ಣ ವಸ್ತು ಇಟ್ಕೊಳ್ಳೋದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಇನ್ನೊಂದನ್ನು ನಾನು ಆಯಿಲ್ ಟ್ರೇ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಆಯಿಲು ಸಹ ಸಣ್ಣ ಸಣ್ಣ ಬಟ್ಟಲ್ಗಳಲ್ಲಿ ಇಟ್ಕೊಂಡಿರ್ತೀನಿ. ಅದನ್ನು ನಾನು ರೊಟೇಟ್ ಮಾಡಿ ಆರಾಮಾಗಿ ಎತ್ಕೊಬೋದು. ಇಲ್ಲಿ ಪಿಂಗಾಣಿ ಜಾರ್ನ ನಾನು ತೊಳೆದ್ಬಿಟ್ಟು ಹಾಗೆ ಬೋಲಾಗಿ ಇಡ್ತಾ ಇದ್ದೀನಿ. ಅಂದರೆ ಉಲ್ಟಾ ಆಗಿ ಇಡ್ತಾ ಇದ್ದೀನಿ. ಅದೆಲ್ಲ ನೀರೆಲ್ಲ ಕೆಳಗಡೆ ಸೋರಾದ ನಂತರ ನಾನು ಒಂದು 1/2 ಅವರ್ ಬಿಟ್ಟು ಸ್ಟ್ರೇಟಾಗಿ ಇಡ್ತೀನಿ. ಈ ಜಾರ್ಗಳನ್ನ ಬಿಸಿಲಲ್ಲಿ ಒಣಗಿಸಿದ್ರೆ ಒಳ್ಳೆಯದು. ಏಕೆ ಅಂತಂತ ಹೇಳಿದ್ರೆ ಅದು ನೀರೆಲ್ಲ ಅಬ್ಸರ್ವ್ ಕರೆಕ್ಟಾಗಿ ಆಗಿರುತ್ತೆ, ಫುಲ್ ಡ್ರೈ ಆಗಿರುತ್ತೆ. ಅದಾದಮೇಲೆ ನಾವು ಅದಕ್ಕೆ ಸಾಲ್ಟ್ ಹಾಕಿ ಇಡಬಹುದು. ಇಲ್ಲ ಒಂದು 5 ನಿಮಿಷ ಗ್ಯಾಸ್ ಮೇಲೆ ಉಲ್ಟಾ ಮಾಡಿ ಇಡಬಹುದು. ಇಲ್ಲ ಅಂತಂದರೆ ಹಾಗೆ 1-2 ದಿನ ಬಿಟ್ಟು ಆಮೇಲೆ ಯೂಸ್ ಮಾಡ್ಬೋದು. ಇಲ್ಲಿ ನಾನು ಆವಾಗಲೇ ಹೇಳ್ದಾಗೆ 360 ಡಿಗ್ರಿ ರೊಟೇಟಬಲ್ ಟ್ರೇ ತೊಗೊಂಡಿದ್ದೀನಿ. ಅದರಲ್ಲಿ ನಾನು ಪುಟಾಣಿ ವಸ್ತುಗಳು ಅಂತ ಹೇಳಿದರೆ ಇಂಗು, ಜೇನುತುಪ್ಪ, ತುಪ್ಪದ ಪುಡಿ, ಹಾಗೆಯೇ ಸ್ವಲ್ಪ ಪೌಡರ್ ಏನಾದರೂ ಖಾಲಿಯಾಗಿದ್ದರೆ ಅರ್ಧ ಪೌಡರ್ ಇರೋದನ್ನ ಅದನ್ನು ಕೂಡ ಇಟ್ಟಿದ್ದೀನಿ ಅಲ್ಲಿ. ಹಾಗೆ ಒಂದು ಕಪ್ಪಲ್ಲಿ ಸಣ್ಣ ಸಣ್ಣ ರಬ್ಬರ್ಗಳು ಮತ್ತು ಸಣ್ಣ ಪಿನ್ಗಳು, ಟೂತ್ ಪಿಕ್, ಈ ಥರದ್ದೆಲ್ಲ ಯಾವುದಾದ್ರೂ ಪಾರ್ಸೆಲ್ ತರಿಸಿದಾಗ ಅದರಲ್ಲಿ ಇರೋದನ್ನು ನಾನು ಎತ್ತಿಟ್ಟಿರ್ತೀನಿ, ಯಾವಾಗಾದರೂ ಯೂಸ್ ಆಗುತ್ತೆ ಅಂತ ಹೇಳಿ. ಅದಾದ ನಂತರ ನನ್ನ ಕಿಚನ್ನ ಉಗ್ರಾಣನ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ. ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ಕರೆಕ್ಟಾಗಿ, ಸುಮ್ಮನೆ ಹೇಳಿದ್ದು ನಾನು. ಉಗ್ರಾಣ ಅಂತಂತಲೇ ಅನ್ಕೊತೀನಿ, ಅದು ದಿನಸಿ ಎಲ್ಲ ಇಡೋದನ್ನು ಹಾಗಂತಾರೆ ಅಂತ ನಾನು ಅನ್ಕೊತಾ ಇದ್ದೀನಿ. ಇಲ್ಲಿ ನಾನು ಗ್ರಾಸರಿ ಸ್ಟೋರೇಜ್ಗೆ ಅಂತ ಹೇಳಿ ಡಿಫ್ರೆಂಟ್ ಟೈಪ್ಸ್ ಆಫ್ ಬಾಕ್ಸಸ್ನ ಯೂಸ್ ಮಾಡಿದ್ದೀನಿ. ಎಲ್ಲನೂ ಕೂಡ ಫುಡ್ ಗ್ರೇಡೆಡ್ ಪ್ಲಾಸ್ಟಿಕ್ಕೇ ಆಗಿರುತ್ತೆ. ಸ್ಟೀಲು ಅಥವಾ ಬರೀ ಗಾಜಿನ ಬಾಟಲು ನನ್ನ ಹತ್ರ ಇಲ್ಲ, ಎಲ್ಲ ಕೂಡ ಪ್ಲಾಸ್ಟಿಕ್ಕೇನೆ, ಫುಡ್ ಗ್ರೇಡ್ ಪ್ಲಾಸ್ಟಿಕ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಈಗೆಲ್ಲ ಸ್ಟೀಲು ಅಥವಾ ಗಾಜಿನ ಡಬ್ಬಿಗಳನ್ನ ಯೂಸ್ ಮಾಡೋದು ಟ್ರೆಂಡ್ ಆಗಿದೆ ಮತ್ತು ಒಳ್ಳೆಯದು ಅಂತ ಹೇಳಿ ಎಲ್ಲರೂ ಹೇಳ್ತಾ ಇದ್ದಾರೆ. ಆದರೂ ಕೂಡ ನಾನು ಇನ್ನೂ ಪ್ಲಾಸ್ಟಿಕ್ನೇ ಯೂಸ್ ಮಾಡ್ತಾ ಇದ್ದೀನಿ. ರೀಸನ್ ಇಷ್ಟೇ, ನಾನು ಗಾಜಿಂದು ಮತ್ತು ಸ್ಟೀಲ್ ಬಾಕ್ಸ್ಗಳೇನೋ ಸ್ವಲ್ಪ ನುಣುಪಾಗಿರುತ್ತೆ, ನನ್ನ ಕೈಲಿ ಅದನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ, ಬೀಳಿಸ್ತಾ ಇರ್ತೀನಿ ಅಂತ ಹೇಳಿ ನಾನು ಈ ಪ್ಲಾಸ್ಟಿಕ್ ಬಾಕ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಪರವಾಗಿಲ್ಲ, ತೊಗೊಂಡು ಒಂದ್ಸಲ ಟ್ರೈ ಮಾಡೋಣ ಅಂತಂತ ಅಂದ್ಕೊತೀನಿ. ಇನ್ನೊಂದು ಸರಿ ಬೇಡ, ಇರೋವರೆಗೂ ಯೂಸ್ ಮಾಡೋಣ, ಇದೆಲ್ಲ ಹಳೇದಾದ್ಮೇಲೆ ತೊಗೊಳ್ಳೋಣ ಅಂತ ಹೇಳಿ ಸುಮ್ಮನೆ ಆಗ್ತೀನಿ. ನಾನು ಮೊದಲೇ ಹೇಳಿದಾಗೆ ಒಂದು 4 ಥರದ ಪ್ಲಾಸ್ಟಿಕ್ ಬಾಕ್ಸಸ್ಗಳಿದೆ. ಅರ್ಧ ಕೆಜಿದು, 1 ಕೆಜಿದು ಮತ್ತು 3/4 ಕೆಜಿದು, ಈ ಥರ ಡಿಫ್ರೆಂಟಾಗಿ ತೊಗೊಂಡಿದ್ದೀನಿ. ಯಾವ ಕಾಳು ಜಾಸ್ತಿ ಯೂಸ್ ಮಾಡ್ತೀನಿ, ಜಾಸ್ತಿ ಬೇಕಾಗಿರುತ್ತೆ, ಅದನ್ನು ನಾನು 1 ಕೆಜಿ ಬಾಕ್ಸ್ನಲ್ಲಿ ಇಡ್ತೀನಿ. ಇನ್ನು ರೇರಾಗಿ ಯೂಸ್ ಮಾಡುವಂಥ ಸ್ವಲ್ಪ ಪ್ರಮಾಣದಲ್ಲಿ ಯೂಸ್ ಮಾಡುವಂಥದ್ದನ್ನೆಲ್ಲ ಅರ್ಧ ಕೆಜಿನಲ್ಲಿ ಇಟ್ಕೊತೀನಿ. ಇನ್ನು 3/4 ಕೆಜಿನಲ್ಲಿ ಎರಡಕ್ಕೂ ಬ್ಯಾಲೆನ್ಸ್ ಆಗಿ ನಾನು ಆವಾಗವಾಗ ಯೂಸ್ ಮಾಡುವಂಥದ್ದನ್ನು ನಾನು ಇಟ್ಕೊತೀನಿ. ಹಾಗೆ ಒಂದು 4-5 ನನ್ನ ಹತ್ರ ಗಡ್ಬಡ್ ಐಸ್ ಕ್ರೀಮ್ದು ಖಾಲಿ ಬಾಕ್ಸಸ್ ಇತ್ತು. ಅದನ್ನು ನಾನು ಮೆಣಸು, ಜೀರಿಗೆ, ಸಾಸಿವೆ, ಮೆಂತ್ಯ ಇದನ್ನು ಹಾಕೊಂಡೋಕೆ ನಾನು ಇಟ್ಕೊಂಡಿದ್ದೀನಿ. ಈ ಥರ ಸ್ಪೈಸಸ್ ಹಾಕೊಳ್ಳೋದಕ್ಕೆ ಅಂತ ಹೇಳಿ ಒಂದು ಸ್ಪೈಸಸ್ ಬಾಕ್ಸ್ನ ತೊಗೊಬೇಕು ಅಂತ ಅಂದ್ಕೊತಾ ಇದ್ದೀನಿ. ಪರ್ಟಿಕ್ಯುಲರ್ ಆಗಿ ನಾನು ಚೆನ್ನಾಗಿರೋದನ್ನು ನೋಡಿ ತೊಗೊಳ್ಳೋಣ ಅಂತ ಹೇಳಿ ಅಲ್ಲಿವರೆಗೂ ಇದನ್ನೇ ಯೂಸ್ ಮಾಡೋಣ ಅಂತ ಹೇಳಿ ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಇನ್ನು ಸ್ಪೈಸಸ್ ಪೌಡರ್ಗೂ ಕೂಡ ನಾನು ಒಂದು ಬಾಕ್ಸ್ನ ತೊಗೊಬೇಕು. ಒಂದಿಷ್ಟು ಪ್ರಾಡಕ್ಟ್ನ ನಾನು ಕಾರ್ಟಲ್ಲಿ ಸೇವ್ ಮಾಡಿ ಇಟ್ಟಿದ್ದೀನಿ. ನನಗೆ ಆದಾಗ ನನಗೆ ಓಕೆ ಅಂತಂತ ಅನಿಸಿದ ಮೇಲೆ ನಾನು ತೊಗೊತೀನಿ. ಇನ್ನು ನೆಕ್ಸ್ಟು ನಾನಿಲ್ಲಿ ಮಿಕ್ಸಿನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮಿಕ್ಸಿ ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟನೇ, ಯಾಕಂದರೆ ನಾವು ರುಬ್ಬಿದಾಗ ಸಣ್ಣ ಸಣ್ಣ ಮಸಾಲೆ ಎಲ್ಲ ಹೋಗಿ ಆ ಮೂಲೆಗಳಲ್ಲೆಲ್ಲ ಕೂತ್ಕೊಂಡ್ಬಿಟ್ಟಿರುತ್ತೆ. ಆ ಕಾರ್ನರೆಲ್ಲ ನಾವು ನೀಟಾಗಿ ಕ್ಲೀನ್ ಮಾಡೋದಕ್ಕಾಗಲ್ಲ. ಸೊ ಅದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಅದನ್ನು ಕ್ಲೀನ್ ಮಾಡೋದಕ್ಕೆ ನಾನು ಒಂದು ಟೂತ್ ಬ್ರಷು ಮತ್ತು ಇನ್ನೊಂದು ಸ್ಟ್ರಾ ಬ್ರಷ್ ಇರುತ್ತಲ್ಲ, ಅದನ್ನೆರಡನ್ನೂ ಯೂಸ್ ಮಾಡಿ ನಾನು ಕ್ಲೀನ್ ಮಾಡ್ಕೊತೀನಿ.
ಅದಾದ ನಂತರ ನಾನು ಗೋಡೆಗಳನ್ನು ಕೂಡ ತೊಳೆದು ಒರೆಸ್ಕೊತಾ ಇದ್ದೀನಿ. ತೊಳೆಯೋದು ಅಂತಂತ ಹೇಳಿದ್ರೆ ಒಂದು ಬ್ರಷ್ಷಿಗೆ ಸೋಪ್ ಹಾಕಿ ಅದಕ್ಕೆ ನೀಟಾಗೆಲ್ಲ ಸ್ಕ್ರಬ್ ಮಾಡಿ ನಂತರ ನಾನು ತೇವದ ಬಟ್ಟೆ ಹಾಕ್ಕೊಂಡು ಎಲ್ಲ ನೀಟಾಗಿ ಒರೆಸ್ಕೊತೀನಿ. ಎಲ್ಲ ಕಾರ್ನರು ಕ್ಲೀನ್ ಮಾಡಿದ ನಂತರ ಲಾಸ್ಟ್ ಕಾರ್ನರ್ ಅಂತಂತ ಹೇಳಿದ್ರೆ ಸಿಂಕ್ ಆಗಿರುತ್ತೆ. ಎಲ್ಲರೂ ಕೂಡ ಹಾಗೇನೆ ಎಲ್ಲ ಕ್ಲೀನ್ ಮಾಡಿದ ನಂತರ ಕೊನೆಯಲ್ಲಿ ಸಿಂಕನ್ನು ಕ್ಲೀನ್ ಮಾಡ್ತಾರೆ. ನಾನು ಕೂಡ ಹಾಗೆ ಮಾಡ್ತೀನಿ. ಲಾಸ್ಟಲ್ಲಿ ನಾನು ಸಿಂಕನ್ನ ಕ್ಲೀನ್ ಮಾಡ್ತೀನಿ. ಸಿಂಕ್ ಕ್ಲೀನ್ ಮಾಡಬೇಕಾದ್ರೇ ಬಾಟಲ್ ಕ್ಲೀನ್ ಮಾಡೋ ಬ್ರಷು ಮತ್ತು ಸ್ಟ್ರಾ ಕ್ಲೀನ್ ಮಾಡೋ ಬ್ರಷು ಹಾಗೆ ಸಿಂಕ್ ಕ್ಲೀನ್ ಮಾಡೋ ಬ್ರಷು ಸೋಪು ಎಲ್ಲನೂ ಕೂಡ ನಾನು ಕ್ಲೀನ್ ಮಾಡ್ಕೊತೀನಿ. ಅಡುಗೆ ಮನೆಯಲ್ಲೇ ನಾವು ಪಾತ್ರೆ ತೊಳ್ಕೊತೀವಿ ಅಂತ ಹೇಳಿದ್ರೆ ಸ್ವಲ್ಪ ನೀಟಾಗಿ ಇಟ್ಕೊಂಡಿರಬೇಕಾಗುತ್ತೆ. ಇಲ್ಲ ಅಂತಂದರೆ ಸೊಳ್ಳೆಗಳೆಲ್ಲ ಜಾಸ್ತಿ ಆಗಿಬಿಟ್ಟಿರುತ್ತೆ. ಅದರಿಂದ ನಮ್ಮ ಆರೋಗ್ಯಕ್ಕೇ ಒಳ್ಳೆಯದಲ್ಲ. ಈಗೆಲ್ಲ ಎರಡೆರಡು ಸಿಂಕ್ ಇರುತ್ತೆ. ಒಂದು ಯುಟಿಲಿಟಿನಲ್ಲಿ ಒಂದು ಸಿಂಕ್ ಇರುತ್ತೆ, ಅದು ಪಾತ್ರೆ ವಾಶ್ ಮಾಡೋದಕ್ಕೆ ಅಂತ ಇಟ್ಕೊಂಡಿರ್ತಾರೆ. ಇನ್ನು ಕಿಚನ್ ಒಳಗಡೆ ಒಂದಿರುತ್ತೆ, ಅದು ಸೊಪ್ಪು ಕ್ಲೀನ್ ಮಾಡೋಕ್ಕೆ, ತರಕಾರಿ ಕ್ಲೀನ್ ಮಾಡೋದಕ್ಕೆ ಅಂತ ಹೇಳಿ ಇಟ್ಕೊಂಡಿರ್ತಾರೆ. ಆ ಥರ ಅನುಕೂಲ ಇರೋರು ಇಟ್ಕೊಂಡಿರ್ತಾರೆ. ಇಲ್ಲ ಅಂತಂತ ಹೇಳಿದ್ರೆ ಒಂದೇ ಸಿಂಕ್ ಇರುತ್ತೆ, ಅದರಲ್ಲೇ ಪಾತ್ರೆ ತೊಳ್ಕೊಂಡು ಅದರಲ್ಲೇ ತರಕಾರಿ ಎಲ್ಲ ಕ್ಲೀನ್ ಮಾಡ್ಕೊತಾರೆ. ಸದ್ಯಕ್ಕೆ ನಮ್ಮನೇಲೂ ಕೂಡ ಒಂದೇ ಸಿಂಕ್ ಇರೋದ್ರಿಂದ ನಾನು ಅಲ್ಲೇ ಎಲ್ಲನೂ ಕೂಡ ಮಾಡ್ತೀನಿ. ಪಾತ್ರೆ ವಾಶ್ ಮಾಡೋದು, ತರಕಾರಿ ವಾಶ್ ಮಾಡೋದು, ಸೊಪ್ಪುಗಳನ್ನ ವಾಶ್ ಮಾಡ್ಕೊಳ್ಳೋದು ಎಲ್ಲ ಕೂಡ. ಹಾಗೆ ಸೊಳ್ಳೆ ಬರಬಾರ್ದು ಅಂತ ಹೇಳಿ ನೀಟಾಗಿ ಕೂಡ ಇಟ್ಕೊಂಡಿದ್ದೀನಿ. ಇದಿಷ್ಟು ಕ್ಲೀನ್ ಮಾಡೋವಷ್ಟರಲ್ಲಿ 12 ಆಗಿತ್ತು. ಅಂದರೆ ನೈಟ್ 12 ನಾನು ಅವತ್ತು ನೈಟು ನಾನು ಕ್ಲೀನ್ ಮಾಡ್ತಾಯಿದ್ದೆ. ಸೊ ಹಾಗಾಗಿ ಲೇಟ್ ಆಗಿತ್ತು. ಸರಿ ಬೆಳಗ್ಗೆ ಎದ್ದು ಜೋಡಿಸೋಣ ಅಂತ ಹೇಳಿ ಮಲ್ಕೊಂಡೆ. ನೈಟು ಏನು ಪಾತ್ರೆಗಳನ್ನ ವಾಶ್ ಮಾಡಿಟ್ಟಿದ್ದೆ ಅದನ್ನು ಬೆಳಿಗ್ಗೆ ಎದ್ದು ಜೋಡಿಸ್ತಾ ಇದ್ದೆ. ಅರ್ಧ ಪಾತ್ರೆಗಳನ್ನ ರಾತ್ರಿಯೇ ಜೋಡಿಸಿಟ್ಟಿದ್ದೆ. ಇನ್ನು ಅರ್ಧ ಏನು ಉಳಿದಿತ್ತು ಅದನ್ನು ಬೆಳಿಗ್ಗೆನೇ ಜೋಡಿಸ್ಕೊತಾ ಇದ್ದೆ. ನಾನು ಮೊದಲೇ ಹೇಳ್ದಾಗೆ ನನ್ನ ಕಿಚನ್ನು ಬಿಫೋರು ಮತ್ತು ಆಫ್ಟರು ಮೇಜರ್ ಡಿಫ್ರೆನ್ಸ್ ಏನೂ ಇರೋದಿಲ್ಲ ಅಂತ ಹೇಳಿದ್ದೆ. ಹಾಗೆ ಕೂಡ ಕಾಣಿಸ್ತಾ ಇದೆ ನೋಡಿ. ಅಷ್ಟೊಂದು ಡಿಫ್ರೆನ್ಸ್ ಇಲ್ಲ, ಬಟ್ ನೀಟಾಗಿ ಕ್ಲೀನ್ ಆಗಿದೆ.